ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಇವತ್ತು ಈಸಿಯಾಗಿ ಸ್ಯಾರಿಗೆ ಬೇಬಿ ಕುಚ್ಚನ್ನ ಹೇಗೆ ಹಾಕೊಳ್ಳೋದು ಅಂತ ಹೇಳಿ ನೋಡೋಣ. ನಾನು ನೋಟ್ಬುಕ್ಕಲ್ಲಿ ತೊಗೊಂಡ್ರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಿಷನಲ್ಲಿ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ 70 ಸ್ಟಾಂಜಾ ದಾರನ ನಾನು ತೊಗೊಂಡಿದ್ದೀನಿ. ಟೈಲರಿಂಗ್ ಮಷೀನು ಅಥವಾ ಸ್ಕ್ವೇರ್ ಶೇಪಲ್ಲಿರುವಂಥ ಟೇಬಲ್ನಿಂದ ಹೀಗೆ ದಾರ ತಗೊಂಡ್ರೆ ಕುಚ್ಚನ್ನ ಬೇಗನೆ ಹಾಕ್ಕೊಳ್ಬೋದು. ಪದೇ ಪದೇ ನಾವು ದಾರ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೋಟ್ಬುಕ್ಕಿಂದ ತಗೊಳ್ಳೋದ್ರಿಂದ ಲೆಂತು ಕಡಿಮೆ ಇರೋದ್ರಿಂದ ತುಂಬ ಸಲನೇ ದಾರ ಸುತ್ಕೊಳ್ಳೋದ್ರಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದ ನಾನು ಈ ಥರ ಮಿಷನ್ನಿಂದ ಅಥವಾ ಟೇಬಲಿಂದ ತಗೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆಯೇ ಐರನ್ ಬಾಕ್ಸ್ನಲ್ಲಿ ನಾನು ಸಿಲ್ಕ್ ದಾರನ ಐರನ್ ಮಾಡ್ಕೊಳ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ದಾರ ಒಂದು ಸ್ಟ್ರೈಟಾಗಿ ಇರೋದ್ರಿಂದ ತುಂಬಾ ಈಸಿ ಆಗುತ್ತೆ ಕುಚ್ಚು ಹಾಕೋದಕ್ಕೆ. ಹಾಗೆ ತುಂಬಾ ಫಿನಿಶಿಂಗಲ್ಲಿ ಕುಚ್ಚು ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಆ ಥರ ಐರನ್ ಮಾಡ್ಕೊಂಡಿದ್ದೀನಿ. ಈ ಥರ ಸೂಜಿ ಬಂದು ಶಾಪ್ಗಳಲ್ಲಿ ಸಿಗುತ್ತೆ. ಈ ಥರ ಮೆಟೀರಿಯಲ್ಸ್ ಮಾರುವಂಥ ಶಾಪ್ಗಳಲ್ಲಿ ಅಥವಾ ಬ್ಯಾಂಗಲ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ. ಕುಚ್ಚು ಹಾಕುವಂಥ ಸೂಜಿ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ. 20 ರೂಪೀಸ್ ಇಲ್ಲ 30 ರೂಪೀಸ್ ಇರಬೇಕು. ನಾನು ತುಂಬಾ ವರ್ಷ ಆಯಿತು ಇದನ್ನು ತೊಗೊಂಡು, ಹಂಗಾಗಿ ನಂಗೆ ರೇಟ್ ಎಲ್ಲ ಮರ್ತೋಗ್ಬಿಟ್ಟಿದೆ. ಹಾಗೆಯೇ ನಾನು ಸೀರೆನ ಇಲ್ಲಿ ಮಡಚಿ ಒಂದು ಟೇಬಲ್ ಮೇಲೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಓಲ್ನ ಈಸಿಯಾಗಿ ತಗೊಳ್ಬೋದು ಈ ಥರ ನೆಟ್ ಕಡ್ಡಿ ಇದ್ದರೆ. ಅದಕ್ಕೋಸ್ಕರ ನೆಟ್ ಕಡ್ಡಿಲಿ ನಾನು ತೊಗೊಂಡಿದ್ದೀನಿ. ನಾನಿಲ್ಲಿ ಹೆಬ್ಬೆಟ್ಟನ್ನ ಇಟ್ಕೊಂಡು ಓಲ್ನ ಮಾಡ್ಕೊಳ್ತಿದ್ದೀನಿ. ಬೇಕಿದ್ರೆ ಮೆಜರ್ಮೆಂಟ್ ಟೇಪ್ನಿಂದ ಕೂಡ ಅರ್ಧ ಇಂಚಿಗೆ ಒಂದು ಓಲ್ ಮಾಡಿಕೊಂಡು ಕುಚ್ಚನ್ನ ಹಾಕ್ಕೊಳ್ಬೋದು. ನಾವು 70 ದಾರ ತಗೊಂಡಿರೋದ್ರಿಂದ ಅದನ್ನು ಸೂಜಿಗೆ ಸೇರಿಸಿದಾಗ ಅಂದರೆ ಮಡಿಸಿದಾಗ ಅದು 140 ಆಗುತ್ತೆ. ಅದಾದ ನಂತರ ಸೀರೆಗೆ ಇನ್ಸರ್ಟ್ ಮಾಡಿ ನಾವು ಕುಚ್ಚು ಹಾಕ್ಕೊಳ್ಳಿಕ್ಕೆ ಅಂತೇಳಿ ಇನ್ಸರ್ಟ್ ಮಾಡ್ತೀವಲ್ಲ, ಆಗ 280 ದಾರ ಆಗುತ್ತೆ. ನಾವು ಎಷ್ಟೆಳೆ ದಾರ ಕೂಡ ಬೇಕಾದರೆ ತಗೊಳ್ಬೋದು. ಸೀರೆಗೆ ನಾನು ಸೂಜಿನ ಮೇಲ್ಭಾಗದಿಂದ ಸೇರಿಸ್ಕೊಂಡು ದಾರನ ತಗೊಂಡಿದ್ದೀನಿ. ಅದಾದ ನಂತರ 2 ಭಾಗದ ದಾರನೂ ಸೇರಿಸಿ ನಾನು ಸಿಲ್ಕ್ ಥ್ರೆಡ್ಡಿಂದ ಕಟ್ಕೊಳ್ತಾ ಇದ್ದೀನಿ. ಅಂದರೆ ನಾಟ್ ಹಾಕೊಳ್ತಾ ಇದ್ದೀನಿ. 2-3 ಸಲ ಈ ಥರ ನಾಟ್ ಹಾಕ್ಕೊಂಡು ಉಳಿದಿರೋವಂಥ ದಾರನ ಟ್ರಿಮ್ಮರಿಂದ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ಥರನೇ ಮೇಲ್ಗಡೆ ಭಾಗಕ್ಕಾದ್ರೂ ಈ ಥರ ಕಟ್ಕೋಬೋದು. ನಾಟ್ ಹಾಕೊಳ್ಳೋದನ್ನ 2 ರೀತಿ ಕಟ್ಕೊಂಡಿದ್ದೀನಿ. ಮೇಲ್ಭಾಗದಲ್ಲಿ ನಾಟ್ನ ಹಾಕೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ಡು ಮತ್ತು ನಾಟು ಮೇಲ್ಗಡೆ ಭಾಗದಲ್ಲೇ ಕುಚ್ಚು ಮೇಲ್ಗಡೆ ಭಾಗದಲ್ಲೇ ಕಾಣಿಸುತ್ತೆ. ಇಲ್ಲ ಅಂತೇಳಿದರೆ ಅದು ಕಾಣಿಸ್ಬಾರ್ದು ಅಂತೇಳಿದರೆ ಸೀರೆನ ಮೇಲ್ಗಡೆ ಹಾಕಿ ನಾಟ್ನ ಕೆಳಗಡೆ ಕುಚ್ಚು ಕೆಳಗಡೆ ಭಾಗದಲ್ಲಿ ನಾವು ಕಟ್ಕೊಂಡ್ರೆ ನಾಟ್ ಹಾಕೊಳ್ತೀವಲ್ಲ ಆ ದಾರ ಕಾಣಿಸೋದಿಲ್ಲ. ತುಂಬಾ ಫಿನಿಶಿಂಗ್ ಆಗಿ ಕಾಣಿಸುತ್ತೆ. ನಾನಿಲ್ಲಿ ವಿಡಿಯೋದಲ್ಲಿ 2 ರೀತಿಯಲ್ಲಿ ಕೂಡ ಕುಚ್ಚು ಹಾಕೋದನ್ನ ತೋರಿಸಿದ್ದೀನಿ. ನೋಡಿದ್ರಲ್ಲ ಹೇಗೆ ನಮ್ಮ ಸೀರೆಗೆ ನಾವೇ ಎಷ್ಟು ಚೆನ್ನಾಗಿ ಕುಚ್ಚನ್ನ ಹಾಕ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.